ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕರುಣೆಯ ಕೊನೆಯ ಗಳಿಗೆ ಭಾಗ 2 ಸಂದೇಶ 4. ಯೇಸುವಿನ ಮಹಿಮೆಯ ಆಗಮನದ ಚಿಹ್ನೆಗಳು. ಮೊದಲನೆಯ ಚಿಹ್ನೆ ಎಂದರೆ ತಪ್ಪುಗಳನ್ನು ಅಥವಾ ತಪ್ಪಾದ ಬೋಧನೆಗಳನ್ನು ಹರಡುವುದು. ಇದರಿಂದಾಗಿ ಧರ್ಮಭ್ರಷ್ಟತೆ ಉಂಟಾಗಿ ವಿಶ್ವಾಸವನ್ನು ಕಳೆದುಕೊಳ್ಳುವುದು. ಈ ತಪ್ಪುಗಳನ್ನು ಅಥವಾ ದೋಷಗಳನ್ನು ಸುಳ್ಳು ಶಿಕ್ಷಕರು ಅಥವಾ ಪ್ರಬೋಧಕರು, ದೈವಶಾಸ್ತ್ರಜ್ಞರುಗಳು ಪ್ರಚಾರ ಮಾಡುತ್ತಾರೆ. ಇವರು ಇನ್ನು ಮುಂದೆ ಸುವಾರ್ತೆಯ ಸತ್ಯವನ್ನು ಕಲಿಸುವುದಿಲ್ಲ, ಆದರೆ ಮಾನವರು ಆಲಿಸಲು ಇಚ್ಛಿಸುವ ಬಯಕೆಯ ಮೇರೆಗೆ ಧರ್ಮಶಾಸ್ತ್ರವನ್ನು ಕಲಿಸುತ್ತಾರೆ. ನೀವು ಇದನ್ನು ಮತ್ತಾಯ 24ನೇ ಅಧ್ಯಾಯ 5-9 ವಚನಗಳಲ್ಲೂ, 2 ಪೇತ್ರ 2ನೇ ಅಧ್ಯಾಯ 1-3 ಕಾಣಬಹುದು. ಎರಡನೆಯ ಚಿಹ್ನೆ ಎಂದರೆ ಯುದ್ಧಗಳ ಸ್ಫೋಟ. ಇದು ಹಿಂಸೆ ಮತ್ತು ದ್ವೇಷದ ಪ್ರಾಬಲ್ಯ ಮತ್ತು ಪ್ರೀತಿಯು ಕುಂದು ಹೋಗುವ ಕಾರಣಗಳಾಗಿವೆ. ಆದರೆ ಸಾಂಕ್ರಾಮಿಕ ರೋಗಗಳು, ಕ್ಷಾಮಗಳು, ಪ್ರವಾಹಗಳು, ಭೂಕಂಪಗಳಂತಹ ನೈಸರ್ಗಿಕ ವಿಕೋಪಗಳು ಹೆಚ್ಚಾಗಿ ಭಯಾನಕವಾಗಿರುತ್ತದೆ. ಇದನ್ನು ಮತ್ತಾಯ 24ನೇ ಅಧ್ಯಾಯ 6-12 ಕಾಣಬಹುದು. ಮೂರನೇ ಚಿಹ್ನೆ ಎಂದರೆ ರಕ್ತಸಿಕ್ತವಾದ ಕಿರುಕುಳಗಳು. ಯೇಸುವನ್ನು, ದೇವರನ್ನು, ಸುವಾರ್ತೆಯನ್ನು ಬಿಡದೆ ನಂಬಿಕಸ್ಥರಾಗಿ ಜೀವಿಸುವಂತಹ, ಬಲವಾಗಿ ಉಳಿದುಕೊಳ್ಳುವಂತಹ ವಿಶ್ವಾಸಿಗಳು ಅನುಭವಿಸುವಂತಹ ಹಿಂಸೆಗಳು. ಆದಾಗ್ಯೂ ಸುವಾರ್ತೆಯು ಪ್ರಪಂಚಾದ್ಯಂತ ಸಾರಲಾಗುತ್ತದೆ ಮತ್ತು ನಾವಿದನ್ನು ಮತ್ತಾಯ 24ನೇ ಅಧ್ಯಾಯ 9-10 ವಚನಗಳಲ್ಲಿ ನಾವು ನೋಡಬಹುದು. ನಾಲ್ಕನೆಯ ಚಿಹ್ನೆ ಕ್ರಿಸ್ತನನ್ನು ವಿರೋಧಿಸುವವನು, ಅಂದರೆ ಆಂಟಿಕ್ರೈಸ್ಟ್ ಅಥವಾ ಅಂತ್ಯಕ್ರಿಸ್ತ ನಡೆಸುವ ಭಯಾನಕ ಅಪಚಾರವಾಗಿದೆ. ಅವನು ದೇವರ ಪವಿತ್ರ ದೇವಾಲಯವನ್ನು ಪ್ರವೇಶಿಸುತ್ತಾನೆ ಮತ್ತು ತನ್ನ ಸಿಂಹಾಸನದ ಮೇಲೆ ಕುಳಿತು ತನ್ನನ್ನು ದೇವರಾಗಿ ಪೂಜಿಸುತ್ತಾನೆ. ನೀವು 2 ಥೆಸಲೋನಿಕ 2ನೇ ಅಧ್ಯಾಯ 4-9 ಮತ್ತು ಮತ್ತಾಯನಿಗೆ ಬರೆದ ಶುಭ ಸಂದೇಶ 24ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಮತ್ತು ದಾನಿಯೇಲ್ 12ನೇ ಅಧ್ಯಾಯ 9-12 ಕಾಣಬಹುದು. 5ನೆಯ ಚಿಹ್ನೆ ಸ್ವರ್ಗದ ಆಕಾಶದಲ್ಲಿ ನಡೆಯುವ ಅಥವಾ ಅಸಾಧಾರಣ ವಿದ್ಯಮಾನಗಳನ್ನು ಒಳಗೊಂಡಿದೆ. ನನ್ನ ಕೊನೆಯ ದರ್ಶನದ ಸಮಯದಲ್ಲಿ ಫಾತಿಮದಲ್ಲಿ ನಡೆದ ಸೂರ್ಯನ ಪವಾಡವು ಈ ಘಟನೆಗಳು ನಡೆಯುವ ಸಮಯವನ್ನು ನೀವು ಪ್ರವೇಶಿಸಿದ್ದೀರಿ ಎಂದು ನಿಮಗೆ ಸೂಚಿಸಲು ಉದ್ದೇಶಿಸಲಾಗಿದೆ. ಇದು ನನ್ನ ಮಗನ ಮಹಿಮೆಯ ಬರುವಿಕೆಗೆ ನಿಮ್ಮನ್ನು ಸಿದ್ಧಪಡಿಸುತ್ತದೆ. ಮತ್ತಾಯ 24ನೇ ಅಧ್ಯಾಯ 29 ಮತ್ತು ಮತ್ತಾಯ 20ನೇ ಅಧ್ಯಾಯ 40 ಇವನ್ನು ಕಾಣಬಹುದು. ದೇವರು ಪ್ರಪಂಚದ ಮೇಲೆ ಕೋಪಗೊಂಡಿದ್ದಾರೆ. ಪುರುಷರು ಬೇಡಿಕೊಳ್ಳಬೇಕು ಮತ್ತು ಪ್ರಾರ್ಥಿಸಬೇಕು. ನನ್ನ ಸಂದೇಶವು ದೇವರ ಧರ್ಮಸಭೆಯ ಎಲ್ಲ ಜನರಿಗೆ ನೀಡಲಾಗಿದೆ. ಪ್ರೀತಿಯ ಮಕ್ಕಳೇ, ನನ್ನ ಮಗ ಯೇಸುವಿನಲ್ಲಿ ನಂಬಿಕೆ ಇಡಿರಿ. ಇನ್ನು ಏನೂ ಕಳೆದು ಹೋಗಿಲ್ಲ. ಶತ್ರುಗಳು ಪರಾಕ್ರಮಶಾಲಿಗಳಾಗಿ ಮುನ್ನುಗ್ಗುತ್ತಿದ್ದಾರೆ, ಆದರೆ ನೀತಿವಂತರಿಗೆ ದೇವರ ಗೆಲುವು ದೊರಕುತ್ತದೆ. ಭಯಪಡಬೇಡಿ, ನಾನು ನಿಮ್ಮ ತಾಯಿ. ನೀವು ಮಹಾಸಂಕಟಗಳ ಸಮಯದಲ್ಲಿ ಬದುಕುತ್ತಿದ್ದೀರಿ. ಮಾನವತೆಯು ಅನಾರೋಗ್ಯದಿಂದ ಬಳಲುತ್ತಿದೆ ಮತ್ತು ಗುಣಮುಖವಾಗಬೇಕಿದೆ. ಪಶ್ಚಾತ್ತಾಪಪಟ್ಟು ಪಾಪ ನಿವೇದನೆಯ ಸಂಸ್ಕಾರದ ಮೂಲಕ ದೇವರೊಂದಿಗೆ ಸಂಧಾನ ಮಾಡಿಕೊಳ್ಳಿ. ಶಾಂತಿಯು ಮಾನವ ಕುಲಕ್ಕೆ ಆಯಾಸಗೊಂಡಿದೆ. ಕೋಪವು ನಿಮ್ಮನ್ನು ಆವರಿಸುತ್ತದೆ ಮತ್ತು ನನ್ನ ಹೆಚ್ಚಿನ ಮಕ್ಕಳಿಗೆ ಗೌರವವು ಕೇವಲ ಒಂದು ನೆನಪು. ಪ್ರೀತಿಯ ಮಕ್ಕಳೇ, ನಿಮ್ಮ ಅಸಹನತೆಯಿಂದ, ಅಂದರೆ ತಾಳ್ಮೆ ಇಲ್ಲದಿರುವಿಕೆ ಮತ್ತು ಅವಿಧೇಯತೆಯಿಂದಾಗಿ ಸೈತಾನನನ್ನು ಪೋಷಿಸಬೇಡಿ ಅಥವಾ ಬೆಳೆಸಬೇಡಿ.